ಇದೀಗ ಬೆಂಗಳೂರಿನ ಇತರ ಪ್ರಮುಖ ಸುದ್ದಿಗಳನ್ನು ಫಟಾಫಟ್ ಅಂತ ನೋಡೋಣ ಜಸ್ಟ್ 5 ನಲ್ಲಿ. ಮರಾಠಿ ಪುಂಡರ ಪುಂಡಾಟ ವಿರೋಧಿಸಿ ಮಾರ್ಚ್ 22ಕ್ಕೆ ಕರ್ನಾಟಕ ಬಂದ್ಗೆ ಕರೆ ನೀಡಲಾಗಿದ್ದು, ಇದರ ಮೊದಲ ಹಂತವಾಗಿ ಇಂದು ರಾಜಭವನ ಮುತ್ತಿಗೆಗೆ ಯತ್ನಿಸಲಾಯಿತು. ರಾಜ್ಯಪಾಲರ ಗಮನ ಸೆಳೆಯಲು ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಕನ್ನಡ ಪರ ಸಂಘಟನೆಗಳು ರಾಜಭವನ ಮುತ್ತಿಗೆ ಯತ್ನಿಸಿದ್ರು. ಆದರೆ ಕೂಡಲೇ ಎಚ್ಚೆತ್ತ ಪೊಲೀಸರು ವಾಟಾಳ್ ನಾಗರಾಜರನ್ನ ವಶಕ್ಕೆ ಪಡೆದರು. ಜಯನಗರದಲ್ಲಿರುವ ಬ್ಯಾಂಕ್ ಆಫ್ ಬರೋಡಾ ಬ್ಯಾಂಕ್ನ ಲಾಕರ್ನಲ್ಲಿ ರಾಜೇಂದ್ರ ಪಾಟೀಲ್ ಅನ್ನೋರು ಕೆಲ ದಾಖಲೆಗಳು ಮತ್ತು ಚಿನ್ನಾಭರಣ ಇಟ್ಟಿದ್ರು. ಇತ್ತೀಚೆಗೆ ಲಾಕರ್ ಓಪನ್ ಮಾಡಿದಾಗ 2 ಬಾಜುಬಂದು ಒಡವೆಗಳು ನಾಪತ್ತೆಯಾಗಿದ್ವು. ಬದಲಾಗಿ ಒಂದು ಆರ್ಟಿಫಿಷಿಯಲ್ ಬಳೆ ಮಾತ್ರ ಇತ್ತು. ಲಾಕರ್ನ ಮಾಸ್ಟರ್ ಕೀ ಹೊಂದಿದ್ದ ಅಸಿಸ್ಟೆಂಟ್ ಮ್ಯಾನೇಜರ್ ರಾಜುರನ್ನ ಪ್ರಶ್ನಿಸಿದಾಗ ಉಡಾಫೆ ಉತ್ತರ ನೀಡಿದ್ರಂತೆ. ಹೀಗಾಗಿ ರಾಜೇಂದ್ರ ಪಾಟೀಲ್ ನೇರವಾಗಿ ಜಯನಗರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಜಯನಗರ ವಿಧಾನಸಭೆ ಚುನಾವಣೆ ಫಲಿತಾಂಶ ಸಂಬಂಧ ಸೌಮ್ಯ ರೆಡ್ಡಿ ತಕರಾರು ಅರ್ಜಿ ಸಂಬಂಧ ಹೈಕೋರ್ಟ್ ಆದೇಶ ಪ್ರಶ್ನಿಸಿದ ಸಿಕೆ ರಾಮಮೂರ್ತಿ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ವಜಾಗೊಳಿಸಿದೆ.